ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈ ವಿಚಾರ ಬಹುಶಃ ಕೆಲವೊಬ್ರಿಗೆ ಬೇಜಾರಾಗ್ಬೋದು. ಏನಕ್ಕೆ ಅಂತಂದರೆ, ಗೊತ್ತಿರೋ ಹಾಗೆಯೇ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸು. ಈ ರಿಲೀಸ್ ಬಗ್ಗೆ ತುಂಬಾ ಟ್ರೆಂಡ್ ಆಗಿತ್ತು. ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಏನು ಮಾತಾಡ್ತಿದ್ದೀನಿ ಇವತ್ತು ಅಂದರೆ ರಿಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ವಿಚಾರ ಕೇಳಿದಾಗ ಕೆಲವೊಬ್ರಿಗೆ ಬೇಜಾರಾಗೋದಂತೂ ಖಂಡಿತವಾಗ್ಲೂ ನಿಜ. ಸೊ ಇದು ವಾಸ್ತವ ಕೂಡ ಹೌದು. ಸೊ ಏನಿದು ಕತೆ, ಸೊ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಲ್ಲಿ, ಅದು ಇಲ್ಲಿವರೆಗೂ ಕೂಡ ಟ್ರೆಂಡಿಂಗಲ್ಲಿ ಶಾಂತಿ ಕ್ರಾಂತಿ ಇದೆ. ಇಷ್ಟೊಂದು ಟ್ರೆಂಡು ರಿಲೀಸ್ ಬಗ್ಗೆ, ಸಿನಿಮಾಗಳ ಬಗ್ಗೆ ಯಾವುದೂ ಕೂಡ ಟ್ರೆಂಡ್ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗಿರುವಂಥದ್ದು. ಸೊ ಆ ಒಂದು ಟ್ರೆಂಡ್ಗೆ ರೆಸ್ಪಾನ್ಸ್ ಕೂಡ ರವಿ ಸರ್ ಮಾಡಿದರು. ಸೊ ಇದನ್ನ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಕೂಡ ಹೇಳಿದರು. ತುಂಬ ಜನ ಟ್ಯಾಗ್ ಕೂಡ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಕ್ರಿಯೇಟರ್ಸ್ಗಳು ವೀಡಿಯೋ ಮಾಡ್ತಾಯಿದ್ರು. ತುಂಬ ಜನ ಒಬ್ಬರು ವೀಡಿಯೋ ಮಾಡೋದು, ಇನ್ನೊಬ್ಬರು ವೀಡಿಯೋ ಮಾಡೋದು, ತುಂಬಾ ವೀಡಿಯೋಸ್ಗಳು ಆಯಿತು. ಸೊ ತುಂಬಾ ಟ್ರೆಂಡಿಂಗಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಹೋಯಿತು. ಅಂಟಿಲ್ ಈಗಲೂ ಕೂಡ 10 ರೀಲ್ 2 ರೀಲ್ ಅದೇ ಬರುತ್ತೆ. ಸೊ ಈಗ ಸಿನಿಮಾದ ರಿಲೀಸ್ ಬಗ್ಗೆ ಮಾತಾಡ್ತಾ ಇದ್ರು. ಬಾಲಾಜಿ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಾಲಾಜಿ ಅವರು ಕೊಟ್ಟಂಥ ಕ್ಲಾರಿಟಿ ತುಂಬಾ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ. ಈ ಕ್ಲಾರಿಟಿಯಲ್ಲಿ ಅವ್ರು ಹೇಳಿದ್ದಾರೆ, ಸೊ ಈಗ ಹಳೆ ರೀಲಲ್ಲಿದ್ದಂಥ ಫಾರ್ಮೆಟನ್ನು ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪ್ರೆಸೆಂಟ್ ಇರುವಂತಹ ರೀಲು ಡ್ಯಾಮೇಜ್ ಆಗಿದೆ. ಸೊ ಇನ್ನೊಂದು ಸೋರ್ಸಿಂದ ಏನಾದರೂ ರೀಸ್ಟೋರ್ ಮಾಡಿ ಸಿನಿಮಾನ ಥಿಯೇಟ್ರಿಗೆ ತರ್ತೀವಿ ಅಂದರೂ ಕೂಡ ಕಾಲಾವಕಾಶ ತುಂಬಾ ಹಿಡಿಯುತ್ತೆ. ಸೊ ಅದು ಖಂಡಿತವಾಗ್ಲೂ ನಿಜ. ಅಷ್ಟೇ ಅಲ್ಲದೆ ಇದೆಲ್ಲ ಪ್ರೋಸೆಸ್ನ ನಡುವೆ ಒಂದು 8 ತಿಂಗಳಿಲ್ಲ 1 ವರ್ಷ ಆಗ್ಬೋದು ಅಂತ ಹೇಳಿದರೆ ಅದು 100%. ಈ ಎಲ್ಲ ಒಂದು ಪ್ರೋಸೆಸ್ ಆಗೋದ್ರೊಳಗೆ ಈ ಟ್ರೆಂಡ್ ಇರುತ್ತಾ? ಯಾಕೆ ಅಂತಂದರೆ, ಈ ಟ್ರೆಂಡಲ್ಲಿ ನಡೆಯೋ ವಿಚಾರ ಅಲ್ಲ. ಟ್ರೆಂಡಲ್ಲಿ ನಡೆಯೋ ವಿಚಾರ ಖಂಡಿತವಾಗ್ಲೂ ಅಲ್ಲ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ರಿಸ್ಟೋರೇಷನ್ ಮಾಡಿಸಿ ಥಿಯೇಟ್ರ್ಗಳಿಗೆ ಸಿನಿಮಾನ ತರಬೇಕು. ಸೊ ಥಿಯೇಟ್ರಿಗೆ ಸಿನಿಮಾನ ತಂದಾಗ ಆಡಿಯನ್ಸ್ಗಳು ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಬೇಕು. ಸೊ ಇಲ್ಲ ಅಂತ ಅಂದರೆ ಹೇಳ್ತೀನಿ ಕೇಳಿ, ಖಂಡಿತವಾಗ್ಲೂ ಅವರು ಲಾಭ ಅಂತ ಅಲ್ಲ. ಸೊ ಈ ಸಿನಿಮಾ ರವಿಚಂದ್ರ ಸರ್ ಅವರು ಲಾಭ ಅನ್ನೋದಕ್ಕಿಂತ ಹಾಕಿರುವ ಒಂದು ರಿಸ್ಟೋರೇಷನ್ಗೆ ಹಾಕಿರುವಂಥ ಬಂಡವಾಳ ಕೂಡ ವಾಪಸ್ ಬರಬೇಕು. ಇಲ್ಲ ಅಂತಂದರೆ ಅವ್ರು ಪಟ್ಟಿರ್ತಕ್ಕಂಥ ಎಫರ್ಟು ಖಂಡಿತವಾಗ್ಲೂ ಅದು ವೇಸ್ಟ್ ಆಗೋಗುತ್ತೆ. ಸೊ 100% ಈ ಟ್ರೆಂಡು ಏನಾದರೂ ಇನ್ನು 8 ತಿಂಗಳು ಆದಮೇಲೂ ಇತ್ತು ಅಂದರೆ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಈ ಸಿನಿಮಾ ರಿಲೀಸ್ ಆದರೆ 100% 150 or 200 ರೂಪೀಸ್ ಟಿಕೆಟ್ ಮಾಡಿದ್ರೆ ಮಾತ್ರ ಈ ಸಿನಿಮಾ ಒಂದು ಆಡಿಯನ್ಸ್ಗಳು ಥಿಯೇಟ್ರಿಗೆ ಬಂದರೆ ಅದು ಒಂದು ಟೇಕ್ ಓವರ್ ತಗೊಳುತ್ತೆ. ಇಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಇದೆ. ಅವ್ರು ಹಾಕಿದಂಥ ಬಂಡವಾಳ ಕೂಡ ಬರಲ್ಲ. ಸೊ ರಿಲೀಸ್ ಸಿನಿಮಾ ಮಾಡೋದೇನಿದೆ, ಒಂದು ಸಿನಿಮಾ ಮಾಡೋದಕ್ಕಿಂತನೂ ಕಷ್ಟಕರವಾದಂಥ ಒಂದು ವಿಚಾರ. ಬಟ್ ರಿಸ್ಟೋರೇಷನ್ ಆಗುವಂಥ ಒಂದು ಸೌಂಡ್ ಆಗಿರ್ಬೋದು, ಮತ್ತು ಕಲರ್ ಗ್ರೇಡಿಂಗಲ್ಲಿರ್ಬೋದು, ಪ್ರತಿಯೊಂದು ಕೆಲವೊಂದು ರೆಕಾರ್ಡಿಂಗ್ ಮಾಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಸೊ ಇದೆಲ್ಲ ನೋಡೋದಾಯಿತು ಅಂತಂದರೆ ತುಂಬಾ ಒಂದು ಎಫರ್ಟ್ ಇರುತ್ತೆ. ಬಟ್ ಬಾಲಾಜಿಯವರು ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂದರೆ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಸೊ ಇನ್ನು 8 ತಿಂಗಳು 1 ವರ್ಷ ಆಗಬಹುದು ಅಂತ. ಸೊ ನಾನು ಹೇಳೋದಿಷ್ಟೇ, ಟ್ರೆಂಡಲ್ಲಿದ್ದಕ್ಕೆ ಮಾತ್ರ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋದು ತುಂಬಾ ಒಂದು ನಂಬೋಕೆ ಆಗಲ್ಲ. ಯಾಕೆಂತಂದರೆ ಈಗಿನ ಒಂದು ರೀಲ್ಸ್ನ ಟ್ರೆಂಡ್ ಹೆಂಗೆ ಅಂತಂದರೆ, ಇವತ್ತಿದ್ದವರು ನಾಳೆ ಟ್ರೆಂಡ್ ಇರಲ್ಲ, ನಾಳೆ ಇದ್ದವರು ನಾಡದಿರಲ್ಲ. ಸೊ ಆ ರೀತಿಯಲ್ಲಿದ್ದಂಥ ಒಂದು ಪ್ಲ್ಯಾಟ್ಫಾರ್ಮು, ಆ್ಯಂಡ್ ಆ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಆ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಕೂಡ ಯಾರೇ ಒಬ್ಬರು ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಆ್ಯಂಡ್ ಲೈಕ್ ಈಗ ಟಿಕ್ಟಾಕು ಮುಗಿದಾದ್ಮೇಲೆ ಇನ್ಸ್ಟಾಗ್ರಾಮ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ, ಬಹುಶಃ ಟಿಕ್ಟಾಕಿಗೂ ಅಷ್ಟು ಅಡಿಕ್ಟ್ ಆಗಿದ್ದಿರಲ್ಲ ಗೊತ್ತಿಲ್ಲ ಜನ, ಬಟ್ ಇನ್ಸ್ಟಾಗ್ರಾಮಿಗೆ ಅಷ್ಟು ಜನ ಅಡಿಕ್ಟ್ ಆಗಿದ್ದಾರೆ. ಸೊ ಸ್ವೈಪ್ ಮಾಡಿದ್ಮೇಲೆ ಆ ಹಿಂದಿನ ಪ್ರೀವಿಯಸ್ಸಿನ ಒಂದು ಕಥೆನೇ ಮುಗಿದೋಯ್ತು. ಸೊ ಹಾಗಾಗಿ ಟ್ರೆಂಡು ಮುಗಿದು ಹೋದ್ಮೇಲೆ ಇದನ್ನು ರಿಲೀಸ್ ಮಾಡಿದ್ರೆ ಜನಗಳು ಬರ್ತಾರೆ ಅನ್ನೋ ಭರವಸೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದವ್ರ ಮೇಲೆ ಒಂದು ಭರವಸೆ ಇರಬೇಕು. ಸೊ ನೋಡೋಣ, ಆದಷ್ಟು ಹೋಪ್ ಇದೆ. ಈ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಇಚ್ಛೆ ಎಲ್ಲರೂ ಕೂಡ ಇದೆ. ಸೊ ಹೋಗ್ತಾರೆ ಅನ್ನೋ ಒಂದು ಇಚ್ಛೆ ಕೂಡ ಎಲ್ರಿಗಿದೆ. ಬಟ್ ಅದು ರಿಯಾಲಿಟಿ ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀವಿ ಅಂತ ಬಾಲಾಜಿಯವರೇ ತಿಳಿಸಿದ್ದಾರೆ. ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಸಿನಿಮಾನ ಗೆಲ್ಲಿಸಬೇಕು ಅಂತಂದರೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಬೇಕು. ಟಿಕೆಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ರಿಲೀಸ್ ಸಿನಿಮಾಗೆ ಇಷ್ಟೊಂದು ಟಿಕೆಟ ಹಾಗೆ ಹೀಗೆ ಅಂತೆಲ್ಲ ಕತೆ ಹೊಡೆದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ರಿಸ್ಟೋರೇಷನ್ ಮಾಡಿ ಕಷ್ಟಪಟ್ಟು ಹಳೆ ಸಿನಿಮಾನ ರಿಲೀಸ್ ಮಾಡಿ ಥಿಯೇಟ್ರಿಗೆ ತರುವಂಥದ್ದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ತುಂಬ ಸಿನಿಮಾಗಳನ್ನು ಹೇಳ್ತಾ ಇರ್ತಾರೆ ರಿಲೀಸ್ ಮಾಡಿ ಅಂತ. ಸೊ ರಿಲೀಸ್ ಮಾಡೋದು ದೊಡ್ಡದಲ್ಲ. ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ ಆಡಿಯನ್ಸ್ಗಳು ಎಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ, ನೋಡ್ತಾರಾ ಇಲ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಅವ್ರು ಹಾಕಿರುವಂಥ ಬಂಡವಾಳ ಏನಿದೆ ಖಂಡಿತವಾಗ್ಲೂ ಕೂಡ ಬಂಡವಾಳ ಕೂಡ ಬರೋದಿಲ್ಲ. ಆ ರೀತಿ ಆಗೋಗ್ಬಿಡುತ್ತೆ. ಏನಕ್ಕೆ ಅಂತಂದರೆ, ಆಲ್ರೆಡಿ ಅದು OTTಗೂ ಆಗಿನ ಕಾಲದಲ್ಲಿ OTT ಇರಲಿಲ್ಲ. ಸೊ TV ರೈಟ್ಸ್ಗೆಲ್ಲ ಸೇಲ್ ಆಗಿರುತ್ತೆ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗೆಲ್ಲ ಸೇಲ್ ಆಗಿರುತ್ತೆ, ಮತ್ತೆ ಅದನ್ನು ಸೇಲ್ ಮಾಡೋಕ್ಕೆ ಬರಲ್ಲ. ಸೊ ಏನೇ ರಿಕವರ್ ಮಾಡೋದಿದ್ರು ಟಿಕೆಟ್ಸ್ ದುಡ್ಡಲ್ಲೇ ಮಾಡಬೇಕು. ಸೊ ಇದೊಂದೇ ಒಂದು ವೇ ಇರೋದ್ರಿಂದ ಬೇರೆ ಒಂದು ಯಾವುದೇ ರೀತಿಯಾದಂಥ ಸೋರ್ಸ್ ಇರಲ್ಲ. ಸೊ ಹಾಗಾಗಿ ಇಷ್ಟೊಂದು ಪರಿಶ್ರಮ ಇರುತ್ತೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ಗಳು
ಬರಲಿ ಸಿನಿಮಾ ಆದಷ್ಟು ಥಿಯೇಟ್ರಿಗೆ ಬರಲಿ, ನಾನು ಕೂಡ ಹಾರೈಸ್ತೀನಿ. ಆ್ಯಂಡ್ ಈ ಒಂದು ಟ್ರೆಂಡು ಕಂಟಿನ್ಯೂ ಆಗಿರಲಿ. ಒಂದು 8 ತಿಂಗಳು ಕೂಡ ಕಂಟಿನ್ಯೂಷನ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ಬೋದೇನೋ ಗೊತ್ತಿಲ್ಲ. ಸೊ ಈ ಒಂದು ಟ್ರೆಂಡ್ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರಿಸ್ಟೋರೇಷನ್ ಆಗಲಿ, ಸಿನಿಮಾ ಮತ್ತೆ ರಿಲೀಸ್ ಆಗಲಿ, ಎಲ್ಲ ಒಂದು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿ ಅಂತ ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ, ಈ ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಪ್ರೀವಿಯಸ್ ನಿಮ್ಮ ಊರಲ್ಲಿ ಈ ಸಿನಿಮಾ ಅಂದರೆ ಆಗಿನ ಕಾಲದಲ್ಲಿ ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.